ಜಿಲ್ಲಾ ಶಾಲಾ ಮಕ್ಕಳ ವಾಹನ ಚಾಲಕರ ಸಂಘ ರಿಜಿಸ್ಟರ್ಡ್ ಮಂಗಳೂರು ಇದರ ಪ್ರೆಸ್ ಮೀಟ್ಗೆ ಬಂದಂತ ನಮ್ಮ ಪ್ರೆಸ್ ಮೀಟ್ ಅಲ್ಲಿ ನಮ್ಮ ಗೌರವ ಅಧ್ಯಕ್ಷರಾದ ಸುನಿಲ್ ಕುಮಾರ್ ಬಜಾರ್, ಸತೀಶ್ ಪೂಜಾರಿ ಅಶೋಕ್ ನಗರ ನಮ್ಮ ಸಂಘದ ಅಧ್ಯಕ್ಷರು, ಎಲ್ಲ ಪತ್ರಕರ್ತರ ಮಿತ್ರರಿಗೂ ಸ್ವಾಗತಿಸ್ತಾ ನಮ್ಮ ಇವತ್ತಿನ ಈ ಪತ್ರಿಕಾಗೋಷ್ಠಿಯ ಉದ್ದೇಶ ಏನಂದ್ರೆ, ಇವತ್ತು ಶಾಲಾ ಮಕ್ಕಳನ್ನ ಖಾಸಗಿ ಏನು ವಾಹನಗಳಲ್ಲಿ ಸಾಗಿಸ್ತಕ್ಕಂತ ಒಂದು ಪ್ರಕ್ರಿಯೆ ಇವತ್ತು ವ್ಯಾಪಕವಾಗಿ ನಮ್ಮ ಜಿಲ್ಲೆಯ ಒಳಗಡೆ ನಮ್ಮ ಮಂಗಳೂರು ನಗರದಲ್ಲಿ ಆಗ್ತಾ ಇದೆ. ಹೀಗೆ ಖಾಸಗಿ ವಾಹನಗಳಲ್ಲಿ ಏನು ಮಕ್ಕಳನ್ನು ಸಾಗಿಸಿ ಇದರ ವಿರುದ್ಧ ಒಂದು ಕಠಿಣವಾದಂತಹ ಕ್ರಮಗಳನ್ನ ಕೈಗೊಳ್ಬೇಕಂತ ಹೇಳಿ ನಾವು ಜಿಲ್ಲಾಡಳಿತ ಪೊಲೀಸ್ ಇಲಾಖೆಯ ಮೇಲೆ ನಾವು ಒತ್ತಡನ ಹಾಕುವ ನಿಟ್ಟಿನಲ್ಲಿ ಈ ಒಂದು ಪತ್ರಿಕಾಗೋಷ್ಠಿಯನ್ನು ಆಯೋಜನೆ ಮಾಡಿದ್ದೇವೆ. ನೋಡಿ, ನಮ್ಮ ಈ ಒಂದು ಸಂಘ ತಮ್ಗೆಲ್ಲ ಗೊತ್ತಿದೆ, ಒಂದು 9-10 ವರ್ಷಗಳ ಹಿಂದೆ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆ ಅಂದ್ರೆ ಕುಂದಾಪುರದಲ್ಲಿ ಒಂದು ಖಾಸಗಿ ವಾಹನಗಳಲ್ಲಿ ಮಕ್ಕಳನ್ನ ಸಾಗಿಸ್ತಕ್ಕಂಥ ಸಂದರ್ಭದಲ್ಲಿ ಭಾರಿ ದೊಡ್ಡ ಒಂದು ಘಟನೆ ನಡೆಯಿತು. ಭಾರಿ ಹೃದಯ ವಿದ್ರಾವಕವಾದಂತ ಒಂದು ಘಟನೆ. ಅಂತ ಸಂದರ್ಭದಲ್ಲಿ ಇಡೀ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲೂ ಕೂಡ ಈ ಶಾಲಾ ಮಕ್ಕಳನ್ನ ಸಾಗಿಸ್ತಕ್ಕಂಥ ವಾಹನಗಳ ಮೇಲೆ ವಿಪರೀತವಾದಂತಹ ದಾಳಿ ದಬ್ಬಾಳಿಕೆಗಳು ಪೊಲೀಸ್ ಇಲಾಖೆ ನಡೆದಿತ್ತು. ಅಂತ ಸಂದರ್ಭದಲ್ಲಿ ಹುಟ್ಟಿಕೊಂಡಂತಹ ಒಂದು ಸಂಘಟನೆ ದಕ್ಷಿಣ ಕನ್ನಡ ಜಿಲ್ಲಾ ಶಾಲಾ ಮಕ್ಕಳ ವಾಹನ ಚಾಲಕರ ಸಂಘ ಅಂತ ಹೇಳಿ ನಾವು ಕಳೆದ 10 ವರ್ಷಗಳಿಂದ ನಿರಂತರವಾಗಿ ಒಂದು ಪ್ರಾಮಾಣಿಕವಾದ ನಿಟ್ಟಿನಲ್ಲಿ ಕೆಲಸಗಳನ್ನ ಮಾಡಿಕೊಂಡು ಬಂದಿದ್ದೇವೆ. ಆದ್ರೆ ಇತ್ತೀಚಿನ ಹಲವು ವರ್ಷಗಳಲ್ಲಿ ಬಹಳ ದೊಡ್ಡ ಸಮಸ್ಯೆ ಏನಂದ್ರೆ, ನಾವುಗಳು ಇಲ್ಲಿನ ನಮ್ಮ ಮಕ್ಕಳನ್ನ ಸಾಗಿಸುವ ವಾಹನಗಳು ಟೂರಿಸ್ಟ್ ಗಾಡಿಗಳು, ಆದ್ರೆ ಈಗ ವ್ಯಾಪಕವಾಗಿ ಮಂಗಳೂರಿನಲ್ಲಿ ಪ್ರೈವೇಟ್ ಗಾಡಿಗಳಲ್ಲಿ ಮಕ್ಕಳನ್ನ ಸಾಗಿಸ್ತಾ ಇದ್ದಾರೆ. ಇದು ಎಷ್ಟೊಂದು ಅಪಾಯಕಾರಿ. ಯಾಕಂದ್ರೆ ನಾಳೆ ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ಯಾರು ಜವಾಬ್ದಾರಿ ಅಂತಕ್ಕಂಥ ಒಂದು ಬಹಳ ಪ್ರಮುಖ ಪ್ರಶ್ನೆ. ಯಾಕಂದ್ರೆ ಇಲ್ಲಿ ಟೂರಿಸ್ಟ್ ವಾಹನ ಚಾಲಕರು ಮತ್ತು ಖಾಸಗಿ ವಾಹನ ಚಾಲಕರ ಮಧ್ಯೆ ಇರ್ತಕ್ಕಂಥ ಏನು ಇದು ಒಂದು ರೀತಿ ಅವರ ಮಧ್ಯೆ ಸಂಘರ್ಷ ಅಂತ ದಯವಿಟ್ಟು ಅನ್ಯತಾ ಭಾವಿಸ್ಬೇಡಿ. ಇದೊಂದು ನಮ್ಮ ಸಾಮಾಜಿಕ ಜವಾಬ್ದಾರಿಯ ಹಿನ್ನೆಲೆ ಒಳಗೆ ನಾವು ಹೇಳ್ತಾ ಇದ್ದೇವೆ. ನಾವು ನಿರಂತರವಾಗಿ ಜಿಲ್ಲಾಧಿಕಾರಿಗಳಿಗೆ, ಪೊಲೀಸ್ ಇಲಾಖೆಗೆ, ಎಲ್ಲಾ ಜನಪ್ರತಿನಿಧಿಗಳಿಗೆ ನಾವು ಯಾವುದೇ ರೀತಿಯ ಪಕ್ಷ ಭೇದ ಮಾಡದೆ ಎಲ್ರಿಗೂ ಕೂಡ ನಾವು ಮನವಿಯನ್ನು ಅರ್ಪಿಸ್ತೇವೆ. ಆದ್ರೆ ದುರಾದೃಷ್ಟ ಏನಂದ್ರೆ ಇವತ್ತಿನವರೆಗೂ ಕೂಡ ಯಾವ ರೀತಿಯ ಸ್ಪಂದನೆ ಇಲ್ಲ. ನಾವು ಯಾರ ಹತ್ರ ಹೇಳ್ಬೇಕನ್ನುವಂತ ಪ್ರಶ್ನೆ. ಯಾಕಂದ್ರೆ ಇಂಥ ಒಂದು ಭವಿಷ್ಯದಲ್ಲಿ ದೊಡ್ಡ ಘಟನೆಗಳಾದ್ರೆ ಯಾರು ಜವಾಬ್ದಾರಿ ಅನ್ನುವಂತ ಇದೆ. ನೋಡಿ, ಇದರಲ್ಲಿ ಬಹಳ ಮುಖ್ಯವಾಗಿ ಸಾರ್ವಜನಿಕರ ಮಧ್ಯನೂ ಕೂಡ ವ್ಯಾಪಕ ಒಂದು ಜಾಗೃತಿ ಮೂಡಿಸ್ಲಿಕ್ಕೆ ಆಗ್ಬೇಕು. ನಮ್ಮ ಇವತ್ತಿನ ಪತ್ರಿಕಾಗೋಷ್ಠಿಯ ಉದ್ದೇಶ ಅದು ಕೂಡ ಇದೆ, ಜಾಗೃತಿ ಮೂಡಿಸ್ತಕ್ಕಂಥದ್ದು. ಪೋಷಕರಲ್ಲಿ ಜಾಗೃತಿ ಬರ್ಬೇಕು. ಯಾಕಂದ್ರೆ ಮಕ್ಕಳನ್ನ ಒಟ್ಟಾರೆ ಶಾಲೆಗೆ ಹೋದ್ರೆ ಸಾಕು ಅಂತ ಹೇಳಿ ಪ್ರೈವೇಟ್ ಗಾಡಿಯಲ್ಲಿ ಕಳಿಸುವುದಲ್ಲ, ಟೂರಿಸ್ಟ್ ಗಾಡಿಯಲ್ಲಿ ಕಳಿಸ್ಬೇಕು. ನಾಳೆ ಏನಾದ್ರೂ ಅನಾಹುತಗಳಾದ್ರೆ ಯಾರು ಜವಾಬ್ದಾರಿ ಅನ್ನತಕ್ಕಂಥ ಪ್ರಶ್ನೆ ಇದೆ. ಆಗ ಅದೊಂದು ಜಾಗೃತಿ ಮೂಡಿಸ್ತಕ್ಕಂಥ ಪೋಷಕರ ಮಧ್ಯೆ, ಸಾರ್ವಜನಿಕರ ಮಧ್ಯೆ. ಇನ್ನೊಂದು ಬಹಳ ಮುಖ್ಯವಾಗಿ ನಾವು ಶಾಲೆಗಳ ಆಡಳಿತ ಮಂಡಳಿಗಳನ್ನ ನಾವು ಕೇಳ್ತಾ ಇದ್ದೇವೆ. ನೋಡಿ, ಅವರಿಗೆ ಏನೂ ಬಿದ್ದು ಹೋಗಿಲ್ಲ. ಸಾವಿರಾರು ಮಕ್ಕಳು ಒಂದು ಶಾಲೆಗಳಿಗೆ, ಖಾಸಗಿ ಶಿಕ್ಷಣ ಸಂಸ್ಥೆ ಕಲಿತಾರೆ. ಅವರು ವೆಹಿಕಲ್ ಒಳಗೆ ಬರಬಾರ್ದು, ಹೊರಗಡೆ ಇರ್ಬೇಕು ಅಂತ ಹೇಳಿ ಬೆಳಿಗ್ಗೆಯಿಂದ ಸಂಜೆ ತನಕ ಮಕ್ಕಳು ಶಾಲೆಯಲ್ಲಿ ಇರ್ತಾರೆ. ನಂತರ ಏನಾದ್ರೂ ಹೆಚ್ಚಿಗೆ ಅವ್ರಿಗೆ ಜವಾಬ್ದಾರಿ ಇಲ್ವ ರೀತಿಯಲ್ಲಿ ಇರ್ತಾರೆ. ಹಾಗಿರುವಾಗ ಶಾಲೆಗಳ ಆಡಳಿತ ಮಂಡಳಿಗಳು ಕೂಡ ತನ್ನ ಶಾಲೆಯ ಮಕ್ಕಳು ಪ್ರೈವೇಟ್ ಗಾಡಿಗಳಲ್ಲಿ ಬರದ ರೀತಿಯಲ್ಲಿ ಅವರು ಪೋಷಕರನ್ನ ಒಂದು ಜಾಗೃತಿ ಮಾಡ್ಲಿಕ್ಕೆ ಸಾಧ್ಯತೆ ಆಗ್ಬೇಕು. ಮತ್ತೆ ಅಂಥದ್ದು ಏನಾದ್ರೂ ಆದ್ರೆ ಅವರೇ ಪೊಲೀಸ್ ಇಲಾಖೆಗೆ ಕಂಪ್ಲೇಂಟ್ ಕೂಡ ಮಾಡ್ಲಿಕ್ಕೆ ಆಗ್ಬೇಕು. ನಮ್ಮ ಸಂಘದ ಮುಖಾಂತರ ಒಂದು 10-20 ಬಾರಿ ಮನವಿ ಕೊಟ್ಟಿದ್ದೇವೆ, ಕಂಪ್ಲೇಂಟ್ ಮಾಡಿದ್ದೇವೆ ಡಿಪಾರ್ಟ್ಮೆಂಟ್ಗೆ ನಿರ್ದಿಷ್ಟವಾಗಿ. ಇವತ್ತಿನವರೆಗೆ ಏನು ಆಕ್ಷನ್ ತಕೊಳ್ಳಿಲ್ಲ. ಇವತ್ತು ಏನಾಗ್ತದೆ ಅಂದ್ರೆ, ನಮ್ಮ ಟೂರಿಸ್ಟ್ ವಾಹನ ಚಾಲಕರು, ನಾನು ಒಂದು ವಿನಂತಿಯನ್ನ ಮಾಧ್ಯಮ ಮಿತ್ರರಲ್ಲಿ ಮಾಡ್ತಕ್ಕಂಥದ್ದು, ಟೂರಿಸ್ಟ್ ವಾಹನಗಳಲ್ಲಿ ದುಡಿತಕ್ಕಂಥ ಚಾಲಕರ ಬಗ್ಗೆ ನೀವು ಆ ಬದುಕಿನ ಹಿನ್ನೆಲೆಯನ್ನು ನೀವು ದಯವಿಟ್ಟು ಅರ್ಥ ಮಾಡಿ. ಎಷ್ಟು ಸಂಕಷ್ಟಮಯ ಪರಿಸ್ಥಿತಿ ಅಂದ್ರೆ, ಅವ್ರು ಹೇಳ್ತಾರೆ ನಮ್ಗೆ 2 ತಿಂಗಳು ಶಾಲೆಗಳಿಗೆ ರಜೆ ಆದ್ರೆ ನಮ್ಗೆ ಭಾರಿ ಸಾಲದ ಭೀತಿಯಲ್ಲಿ ನಾವು ಬೀಳ್ತಾ ಇರ್ತೇವೆ ಅನ್ನು. ಮತ್ತೆ ಅವರಿಗೆ ದೊಡ್ಡ ರೀತಿಯಾದಂತ ಒಂದು ಟ್ಯಾಕ್ಸ್, ಇನ್ಶೂರೆನ್ಸ್, ಪ್ಯಾನಿಕ್ ಬಟನ್ ಇಂತ ಹೆಸರಿನಲ್ಲಿ ನಂಬಲಿಕ್ಕಿಲ್ಲ 40,000-50,000 ರೂಪಾಯಿ ವರ್ಷ ಕಟ್ತಾರೆ. ಪ್ರೈವೇಟ್ ಗಾಡಿಯವ 4-5 ಯಾಕಂದ್ರೆ ಅವ್ನು ಪ್ರೈವೇಟ್ ಗಾಡಿ ಅಂತ. ಅಂತದ್ರಲ್ಲಿ ಇವು ಎಷ್ಟು ದೊಡ್ಡ ವ್ಯತ್ಯಾಸ ನೋಡಿ. ಎಲ್ಲಾ ಸರ್ಕಾರದ ನೀತಿ ನಿಯಮಗಳು ಟೂರಿಸ್ಟ್ ವಾಹನ ಚಾಲಕರ ಮೇಲೇನೆ ದಾಳಿ. ಪಾಪ ಇವ್ರು ಏನ್ ಮಾಡ್ಬೇಕನ್ನುವಂತ ಪ್ರಶ್ನೆ. ಇವರು ದುಡಿಯುತ್ತೇನು, ಇವರು ದುಡಿಮೆ ಏನು, ಇವರು ಇಷ್ಟು ಸರ್ಕಾರಕ್ಕೆ ಕಟ್ತಾ ಇದ್ದಾರೆ. ಇಂಥದ ಸಂದರ್ಭಗಳಲ್ಲಿ ಸರ್ಕಾರನು ಕೂಡ ನಾವು ಜಾಗೃತಿ ಮೂಡಿಸುವ ಸರ್ಕಾರದ ಮೇಲೂ ಕೂಡ ಒತ್ತಡವನ್ನು ಹಾಕ್ತಾ ಇದ್ದೇವೆ. ಇವರಿಗೆ ವಾಪಸ್ ತಿರುಗಿ ನೋಡಿದ್ರೆ ಇವ್ರಿಗೆ ಏನು ಇಲ್ಲ.
ಟೂರಿಸ್ಟ್ ಗಾಡಿಗಳಲ್ಲಿ ದುಡಿತಕ್ಕಂತ ಚಾಲಕರಿಗೆ ಏನು ಇಲ್ಲದಂತ ಪರಿಸ್ಥಿತಿ ಇದೆ. ಇಂಥ ಸಂದರ್ಭದಲ್ಲಿ ಈ ಎಲ್ಲ ಆಯಾಮಗಳನ್ನ ಮಾಧ್ಯಮ ಮಿತ್ರರು ಕೂಡ ಇದನ್ನ ಅರ್ಥೈಸಿ ನಮ್ಗೆ ಈ ಜಿಲ್ಲೆಯ ಒಳಗಡೆ ಒಂದು ವ್ಯಾಪಕವಾದಂತಹ ಜನಜಾಗೃತಿಯನ್ನ ಮೂಡಿಸುವ ರೀತಿಯಲ್ಲಿ ನಮ್ಮ ಈ ಬಡಪಾಯಿ ನಮ್ಮ ಚಾಲಕರೇನಿದ್ದಾರೆ, ಟೂರಿಸ್ಟ್ ವಾಹನ ಚಾಲಕರು, ಅವರ ಪರವಾಗಿ ಕೂಡ ನೀವು ದೃಢವಾಗಿ ನಿಲ್ಬೇಕು. ನಾವು ಅಂತೂ ಮುಂದಿನ ಶೈಕ್ಷಣಿಕ ವರ್ಷ ಪ್ರಾರಂಭದ ಹೊತ್ತಿಗೆ ನಮ್ಗೆ ಇದಕ್ಕೆ ಸಂಬಂಧಪಟ್ಟಂತ ಅಧಿಕಾರಿಗಳು, ಜಿಲ್ಲಾಡಳಿತ, ಇವ್ರು ಯಾರು ಕೂಡ ಸರಿಯಾದ ಸ್ಪಂದನ ಮಾಡದೇ ಇದ್ರೆ ಒಂದು ಸಾವಿರಾರು ಸಂಖ್ಯೆಯಲ್ಲಿ ವಾಹನ ಚಾಲಕರನ್ನ ಎಲ್ಲಾ ಸಂಘಟನೆಗಳನ್ನ ನಾವು ಒಟ್ಟು ಸೇರಿಸಿ ಒಂದು ಬಾರಿ ದೊಡ್ಡ ಜನಾಂದೋಲನದ ರೀತಿಯಲ್ಲಿ ಒಂದು ದೊಡ್ಡ ಹೋರಾಟವನ್ನು ಕೂಡ ಶೈಕ್ಷಣಿಕ ವರ್ಷದ ಪ್ರಾರಂಭದಲ್ಲಿ ನಾವು ಮಾಡ್ತೀವಿ. ಅದಕ್ಕೆ ಮುಂಚಿತವಾಗಿ ಇವತ್ತು ಪೊಲೀಸ್ ಇಲಾಖೆ, ಜಿಲ್ಲಾಡಳಿತ ಎಚ್ಚೆತ್ತುಕೊಂಡು ಇದಕ್ಕೆ ಸರಿಯಾದಂತ ಕ್ರಮಗಳನ್ನ, ಕಟ್ಟುನಿಟ್ಟಿನ ಕ್ರಮಗಳು, ಕೇವಲ ಒಂದು ತೇಪೆ ಹಾಕುವುದಲ್ಲ, ಮೇಲ್ಗಡೆಯಿಂದ ಏನಾದ್ರೂ ಒಂದು ಸರ್ಕಾರ ಒತ್ತಡ ಬಂದ್ರೆ ಇಲ್ಲಿ ಕೇಸ್ಗಳನ್ನ ಹಾಕುವುದು. ಅದು ಕೂಡ ಕೇಸ್ ಎಷ್ಟು? ₹1000 ಕೇಸ್. ಪಾಪ ಇವ್ರು ಬಡಪಾಯಿ ಚಾಲಕರು ಏನ್ ಮಾಡ್ಬೇಕನ್ನುವಂತ ಪ್ರಶ್ನೆ ಇದೆ. ಆದ್ರಿಂದ ಯಾರೋ ತಪ್ಪು ಮಾಡುದು ಶಿಕ್ಷೆ ಯಾರಿಗೆ? ಇದು ಪರಿಸ್ಥಿತಿ ಆಗಿದೆ. ಆದ್ರಿಂದ ನಿರ್ದಿಷ್ಟವಾಗಿ ತಪ್ಪು ಮಾಡತಕ್ಕಂಥವರ ಮೇಲೇನೆ ಕಠಿಣವಾದಂತಹ ಕ್ರಮಗಳನ್ನ ಕೈಗೊಳ್ಳಬೇಕು. ಪ್ರಾಮಾಣಿಕವಾಗಿ ಸಮಾಜದಲ್ಲಿ ದುಡಿತಿರ್ತಕ್ಕಂಥ ಟೂರಿಸ್ಟ್ ವಾಹನ ಚಾಲಕರು ಸಿನ್ಸಿಯರ್ ಆಗಿರ್ತಾರೆ. ಪ್ರತಿಯೊಂದನ್ನು ಕೂಡ ಅಚ್ಚುಕಟ್ಟಾಗಿ ಅವರದ್ದು ಎಲ್ಲ ಡಾಕ್ಯುಮೆಂಟ್ಗಳು ಇರ್ತದೆ. ಅವರ ಮೇಲೆ ಈ ರೀತಿಯಾದಂತಹ ಸವಾರಿ ಮಾಡುದು ಸರಿ ಅಲ್ಲ ಅಂತಕ್ಕಂಥ ಒಂದು ವಿಚಾರವನ್ನು ಹೇಳ್ತಾ ನಮ್ಮ ಏನು ಖಾಸಗಿ ವಾಹನ ಚಾಲಕರಿದ್ದಾರೆ, ಮಕ್ಕಳನ್ನ ಸಾಗಿಸಿದಾಗ ಅವರ ಮೇಲೆ ಕಠಿಣ ಕ್ರಮಗಳನ್ನು ಕೈಗೊಳ್ಬೇಕಂತ ಹೇಳ್ತಾ, ಇನ್ನು ಹೆಚ್ಚಿನ ಮಾಹಿತಿ ನಮ್ಮ ಸಂಘಟನಾ ಕಾರ್ಯದರ್ಶಿಗಳು ಮತ್ತೆ ಇದರ ಬಗ್ಗೆ ಬಹಳ ಒಂದು ಆಳವಾದಂತ ಒಂದು ಅಧ್ಯಯನ ಮಾಡಿರ್ತಕ್ಕಂಥ ಲೋಕೇಶ್ ಸುರತ್ಕಲ್ ಅವರು ವಿಚಾರವನ್ನ ಹೇಳ್ತಾರೆ. ಈ ವಿಷಯದಲ್ಲಿ ಹಲವು ಬಾರಿ ನಾವು ಮನವಿ ಕೊಟ್ಟಿದ್ದೇವೆ ಡಿಪಾರ್ಟ್ಮೆಂಟ್ಗೆ. 17 ಬಾರಿ ನಾವು ಕಂಪ್ಲೇಂಟ್ ಅನ್ನು ಸಮೇತ ಕೊಟ್ಟಿದ್ದೇವೆ, ಪ್ರತಿಯೊಂದು ಇಲಾಖೆಗೆ ಸಹ ಕೊಟ್ಟಿದ್ದೇವೆ. ಆದ್ರೆ ಇದಕ್ಕೆ ಯಾವ ರೀತಿಯ ಸ್ಪಂದನೆ ಕೂಡ ಇಲ್ಲ. ಒಂದು ಕಂಪ್ಲೇಂಟ್ ಕೊಟ್ಟು ಬಂದ ಮರುದಿನ 4 ಕಡೆಯಲ್ಲಿ ಪೊಲೀಸ್ನವರು ಬಂದು ನಮ್ಮನ್ನು ನಿಲ್ಲಿಸಿ, ನೀವು ಕಂಪ್ಲೇಂಟ್ ಕೊಟ್ಟಿದ್ದೀರಿ, ಹಾಗಾಗಿ ನಮ್ಗೆ ತಪಾಸಣೆ ಮಾಡ್ಲಿಕ್ಕೆ ಉಂಟು ಅಂತ ಹೇಳಿ ನಮ್ಮ ಮೇಲೆ ಕೇಸ್ ಹಾಕ್ತಿದ್ದಾರೆ. ಅದು ಹೋದ ತಿಂಗಳಲ್ಲಿ ಕೆಲ ವೆಹಿಕಲ್ಗೆ ₹200 ಸ್ಟಾರ್ಟ್ ಮಾಡಿಕೊಂಡು ₹5000 ದಂಡವನ್ನು ಹಾಕಿದ್ದಾರೆ. ನಾವು ಕೇಳಿದ್ರೆ ಅದು ನಮ್ಮ ಹತ್ರ ಕೇಳ್ಬೇಡಿ, ಡಿಪಾರ್ಟ್ಮೆಂಟ್ ಅಲ್ಲಿ ಕೇಳಿ, ನಮ್ಗೆ ಕಂಪ್ಲೇಂಟ್ ಬಂದಿದೆ, ನಮ್ಗೆ ಚೆಕ್ ಮಾಡ್ಬೇಕಂತ. ನಾವಿಲ್ಲಿ ಕಂಪ್ಲೇಂಟ್ ಕೊಟ್ಟದ್ದು ಪ್ರೈವೇಟ್ ವೆಹಿಕಲ್ ಅಲ್ಲಿ ಮಕ್ಕಳನ್ನು ಸಾಗಿಸಿರುವ ವಿಷಯದಲ್ಲಿ ನಾವು ಕಂಪ್ಲೇಂಟ್ ಕೊಟ್ಟದ್ದೇ ಹೊರತು ಟೂರಿಸ್ಟ್ ವೆಹಿಕಲ್ ಅಲ್ಲಿ ಸಾಗಿಸಲು ಕಂಪ್ಲೇಂಟ್ ಕೊಡ್ಲಿಲ್ಲ. ಆದ್ರೆ ಇಲ್ಲಿ ಕೇಸ್ ಹಾಕೋದು ಮಾತ್ರ ಇವತ್ತು ತನಕ ಒಂದು ಪ್ರೈವೇಟ್ ವೆಹಿಕಲ್ಗೆ ದಂಡ ವಿಧಿಸಲಿಲ್ಲ, ಅದರ ಬಗ್ಗೆ ಆಕ್ಷನ್ ತಗೊಳ್ಳಿಲ್ಲ, ಮತ್ತೆ ನಮ್ಮ ಮೇಲೆ ದಬ್ಬಳಿಕೆ ಮಾಡ್ತಾ ಇದ್ದಾರೆ. ನಾನು ಮಾಧ್ಯಮ ವರ್ಗದವರಿಗೆ ಇನ್ನೊಂದು ವಿಷಯ ತನಗೆ ಇಚ್ಛೆ ಬರ್ತೇನೆ. 2017ರಲ್ಲಿ ತ್ರಾಸಿ ಅಪಘಾತ ಆದದ್ದು ಕೂಡ ಒಂದು ಪ್ರೈವೇಟ್ ವೆಹಿಕಲ್ ಅಲ್ಲಿ. ಅದು ಆಗ್ಬಾರ್ದಿತ್ತು. ಆದ್ರೆ ಇಲ್ಲಿ ಲಾಜಿಕ್ ಏನಂತ ಹೇಳಿದ್ರೆ, ಆಕ್ಸಿಡೆಂಟ್ ಆದದ್ದು ಖಾಸಗಿ ವಾಹನದಲ್ಲಿ, ಕೇಸ್ ಹಾಕಿದ್ದು ಟೂರಿಸ್ಟ್ ವೆಹಿಕಲ್ ಅವರಿಗೆ. ಆ ಸಂದರ್ಭದಲ್ಲಿ ಆ ಅಸುನೀಗಿದ ಮಕ್ಕಳಿಗೆ ಇವತ್ತನಕ ಇನ್ಸೂರೆನ್ಸ್ ಕ್ಲೇಮ್ ಆಗಲಿಲ್ಲ. ಇಲ್ಲಿ ನಾವು ಹೋಗಿ ಡಿಪಾರ್ಟ್ಮೆಂಟ್ಗೆ ನೀವು ಈ ರೀತಿ ಮಾಡ್ತಿದ್ದೀರಿ, ನೀವು ಖಾಸಗಿ ವಾಹನಕ್ಕೆ ಕೇಸ್ ಹಾಕಿ ಅಂತ ಹೇಳಿದ್ರೆ ಅವರು ನಮ್ಮ ಹತ್ರ ಕೇಳ್ತಾರೆ ಖಾಸಗಿ ವಾಹನ ಅಂದ್ರೆ ಯಾವುದಂತ. ಹಾಗಾಗಿ ಡಿಪಾರ್ಟ್ಮೆಂಟ್ಗಾಗ್ಲಿ RTO ಅವರಿಗಾಗ್ಲಿ ಖಾಸಗಿ ವಾಹನ ಯಾವುದು, ಕಮರ್ಷಿಯಲ್ ವೆಹಿಕಲ್ ಯಾವುದು, ಪಬ್ಲಿಕ್ ವೆಹಿಕಲ್ ಯಾವುದು ಅಂತ ಡಿಪಾರ್ಟ್ಮೆಂಟ್ಗೆ ಗೊತ್ತಿಲ್ಲ. ಅದಕ್ಕೆ ಇವತ್ತು ನಾನು ನೋಡಿ ಅವರಿಗೂ ಗೊತ್ತಾಗ್ಬೇಕು. ಟೂರಿಸ್ಟ್ ವೆಹಿಕಲ್ ಅಂದ್ರೆ ಯೆಲ್ಲೋ ಬೋರ್ಡ್ ಅಲ್ಲಿ ಬರ್ತದೆ, ಹಾಗೆ ಖಾಸಗಿ ವಾಹನ ಅಂತ ಹೇಳಿದ್ರೆ ವೈಟ್ ಬೋರ್ಡ್ ಅಲ್ಲಿ ಬರ್ತದೆ. ನಾವು ಖಾಸಗಿ ವಾಹನದ ಬಗ್ಗೆ ಕಂಪ್ಲೇಂಟ್ ಕೊಟ್ರೆ ಇವರು ಟೂರಿಸ್ಟ್ ಬಗ್ಗೆ ಕೇಸ್ ಹಾಕ್ತಾ ಇದ್ದಾರೆ. ಹಾಗಾದ್ರೆ ನಮ್ಗೆ ಮತ್ತೆ ಅವರಿಗೆ ಏನು ಬೇಕು? ನಾವು ಅವರ ಬಗ್ಗೆ ಯಾವುದೇ ರೀತಿಯ ಕಂಪ್ಲೇಂಟ್ ಮಾಡ್ತಾ ಇಲ್ಲ, ಯಾಕಂದ್ರೆ ಅವರು ವೆಹಿಕಲ್ಗೆ ಲೋನ್ ಕಟ್ತಿದ್ದಾರೆ, ಅವರ ಜೀವನದಲ್ಲಿ ಸಾಕ್ತಾ ಇದೆ. ಆದ್ರೆ ಇಲ್ಲಿ ಪ್ರೈವೇಟ್ ವೆಹಿಕಲ್ ಹೇಳುದು ಸ್ವಂತ ಉಪಯೋಗಕ್ಕೆ ಮಾತ್ರ. ನಾವಿಲ್ಲಿ ಟೂರಿಸ್ಟ್ ವೆಹಿಕಲ್ಗೆ ವರ್ಷಕ್ಕೆ ಒಂದು ಪೋರ್ಟೇಬಲ್ ವೆಹಿಕಲ್ ಈಗ 4 ಚಕ್ರ 22,000 ಇನ್ಸೂರೆನ್ಸ್ ಕಟ್ತೇವೆ. ಪ್ರತಿ ವರ್ಷ ಇನ್ಸ್ಪೆಕ್ಷನ್ ಮಾಡ್ಬೇಕು, ₹5,500 ತಗೊಳ್ತಾರೆ. ಅದರಲ್ಲಿ ಈಗ ಹೊಸ ನಿಯಮ, ಪ್ಯಾನಿಕ್ ಬಟನ್ ಹಾಕ್ಬೇಕು. ಇದು ಕೇವಲ ಟೂರಿಸ್ಟ್ ವೆಹಿಕಲ್ಗೆ ಮಾತ್ರ ನವೀಸ್ತದೆ. ಅದಕ್ಕೆ 14,000 ಕಟ್ಟಬೇಕು. ಸರಿ, ಅದಕ್ಕೂ 14,000 ಕಟ್ಟಿ ನಾವು ನಮ್ಮ ವೆಹಿಕಲ್ ಇನ್ಸ್ಪೆಕ್ಷನ್ ಮಾಡಿದ್ರೆ ವರ್ಷಕ್ಕೆ 3,800 ನೀವು
ರಿನ್ಯೂಲ್ ಮಾಡ್ಬೇಕು ಅಂತ ಹೇಳಿ ಪುನಃ ಅದರಲ್ಲೂ ನಮ್ಮ ಹತ್ರ ವಸೂಲಿ ಮಾಡ್ತಿದ್ದಾರೆ. ಹಾಗಾದ್ರೆ ಈ ಎಲ್ಲಾ ನಿಯಮಗಳನ್ನು ಕೇವಲ ಟೂರಿಸ್ಟ್ ವೆಹಿಕಲ್ ಅವ್ರು ಮಾತ್ರ ಪಾಲಿಸಬೇಕು. ವರ್ಷಕ್ಕೆ 40,000-50,000 ನಾವು ಇಡಬೇಕು. ಅದು 10 ತಿಂಗಳು ನಾವು ದುಡಿಯುವುದು, 2 ತಿಂಗಳು ನಾವು ಶಾಲಾ ರಜದಲ್ಲಿ ನಾವು ಮನೇಲಿ ಇಟ್ಟು ನಾವು ಜೀವನ ಸಾಗಿಸಬೇಕು. ಆದ್ರೆ ಇಲ್ಲಿ ಪ್ರೈವೇಟ್ ವೆಹಿಕಲ್ ಯಾವುದೇ ಅಂತ ಸಂದರ್ಭದಲ್ಲಿ ಪ್ಯಾನಿಕ್ ಬಟನ್ ಇಲ್ಲ, ಇನ್ಸ್ಪೆಕ್ಷನ್ ಇಲ್ಲ. ಅವರ ವಾಹನಕ್ಕೆ 15 ವರ್ಷಕ್ಕೊಮ್ಮೆ ಇನ್ಸ್ಪೆಕ್ಷನ್, ನಾವು ಪ್ರತಿ ವರ್ಷ ಇನ್ಸ್ಪೆಕ್ಷನ್ ಮಾಡ್ಬೇಕು. ಇಷ್ಟೆಲ್ಲ ನಾವು ಸರ್ಕಾರಕ್ಕೆ ಕಟ್ಟಿ ಕೂಡ, ಆದ್ರೆ ಸರ್ಕಾರದ ದಬ್ಬಳಿಕೆ ನಮ್ಮ ಟೂರಿಸ್ಟ್ ವಾಹನ ಚಾಲಕರ ಮೇಲೆ ಮಾತ್ರ ಇದೆ. ಹಾಗಾಗಿ ಇನ್ನು ಮುಂದಕ್ಕೆ ಆದ್ರೆ ಸರ್ ನಮ್ಗೆ ಸೂಕ್ತವಾದ ನ್ಯಾಯ ಸಿಗ್ಬೇಕು. ಖಾಸಗಿ ವಾಹನದಲ್ಲಿ ಮಾಡೋದಾದ್ರೆ ಸಮಾನತೆ ಕೊಡ್ಲಿ ಎಲ್ಲರಿಗೂ. ನಾವು ಖಾಸಗಿ ವಾಹನದಲ್ಲಿ ಶಾಲಾ ಟ್ರಿಪ್ ಮಾಡ್ತೇವೆ, ಅದರಲ್ಲಿ ಏನಾದ್ರೂ ಅಪಘಾತ ಆದ್ರೆ ಎಲ್ಲರಿಗೂ ಇನ್ಶೂರೆನ್ಸ್ ಕ್ಲೇಮ್ ಆಗ್ಬೇಕು, ಎಲ್ಲ ರೀತಿಯ ನಿಯಮಗಳನ್ನು ತರಬೇಕು. ಇಲ್ಲವಾ ಇದಕ್ಕೆ ಒಂದು ಕಡಿವಾಣ ಹಾಕಬೇಕು. ಹಾಗಾಗಿ ನಾನು ಮಾಧ್ಯಮಿಕರಲ್ಲಿ ಸಹ ವಿನಂತಿ ಇಷ್ಟೇ ಮಾಡುದು, ಇಲ್ಲಿ ಖಾಸಗಿ ವಾಹನ ಮತ್ತು ಟೂರಿಸ್ಟ್ ವಾಹನಕ್ಕಿರುವ ವ್ಯತ್ಯಾಸವು ನಮ್ಮ ಇಲಾಖೆಗೆ ಗೊತ್ತಾಗಬೇಕು. ಯಾಕೆ ಮಾಡಬಾರ್ದು, ಯಾಕೆ ಮಾಡ್ಬೇಕು. ನಾವು ಎಷ್ಟು ಸಲ ಮನವರಿಕೆ ಮಾಡಿದ್ವಿ. 2017ರಲ್ಲಿ ಈ ಘಟನೆ ಸ್ಟಾರ್ಟ್ ಆಗಿದೆ. ಆದ್ರೂ ನಾವು ಸಹಿಸಿಕೊಂಡು ಬಂದು 2022ರಿಂದ 2026 ತನಕ ಸಾಧಾರಣ 17 ಬಾರಿ ನಾವು ಕಂಪ್ಲೇಂಟ್ ಮಾಡಿದ್ದೀವಿ. ಅದರಲ್ಲಿ ಎಲ್ಲ ಅಕ್ನಾಲೆಜ್ಮೆಂಟ್ ಕಾಪಿನ ಮಾತ್ರ ಕೇಳಿದ್ರೆ ಹೇಳ್ತಾರೆ, ನೀವು ನಮಗೆ ವಾಹನದ ಫೋಟೋ ಹಾಕಿ ಕೊಡಿ, ಅದರ ವಿಡಿಯೋ ತೆಗೆದುಕೊಡಿ. ಇದು ನಮ್ಮ ಕೆಲಸ ಅಲ್ಲ, ಇದು ನಮ್ಮ ಮತ್ತೆ ಖಾಸಗಿ ಮಧ್ಯೆ ಬರುವ ಘರ್ಷಣೆ ಆಗಿರ್ತದೆ. ಅದಕ್ಕೆ ನಾವು ಇಲಾಖೆಯಲ್ಲಿ ಕೂಡ ಮನವರಿಕೆ ಮಾಡುದು, ಮಾಧ್ಯಮ ಮಿತ್ರರಲ್ಲಿ ಸಹ ಮನವರಿಕೆ ಮಾಡುದು. ಇದಕ್ಕೆ ನಮ್ಗೆ ಸೂಕ್ತವಾದ ಒಂದು ಪರಿಹಾರ ಸಿಗ್ಬೇಕು. ಇನ್ನು ಬರುವ ಶೈಕ್ಷಣಿಕ ವರ್ಷದಲ್ಲಿ ಇಂಥ ಸಮಸ್ಯೆಗಳು ಬರಬಾರದು, ಇಂಥ ಘಟನೆಗಳು ನಡಿಬಾರದು ಹೇಳುವ ನಿಮ್ಮಲ್ಲಿ ನಾನು ವಿನಂತಿ ಮಾಡಿಕೊಳ್ತಿದ್ದೇನೆ. ಖಾಸಗಿ ವಾಹನಗಳದ್ದು ಲೆಕ್ಕ ನಮ್ಗೆ ತೆಗಿಲಿಕ್ಕೆ ಆಗೋದಿಲ್ಲ. ಯಾಕಂತ ಹೇಳಿದ್ರೆ ಇಲ್ಲಿ ನಾವು ಟೂರಿಸ್ಟ್ ವೆಹಿಕಲ್ ಅಂತ ಹೇಳಿದ್ರೆ, ಈಗ ನಮ್ಮ ಸಂಘದಲ್ಲಿ ನಮ್ಮ ಈ ಜಿಲ್ಲೆಯಲ್ಲಿ ಶಾಲಾ ಮಕ್ಕಳ ವಾಹನವು 600ರಿಂದ 700 ವೆಹಿಕಲ್ ಮೇಲೆ ಕಾರ್ಯಚರಿಸಿದೆ. ಈಗ 600ರಿಂದ 700 ವಾಹನಗಳು. ಯಾಕಂದ್ರೆ ಈ ಸಂಘವನ್ನು ನಾವು ಈ ಒಂದು ಸಮಸ್ಯೆಗೋಸ್ಕರ ನಾವು ನಮ್ಮದೇ ಘಟಕಗಳು BC ರೋಡ್ ಆಗ್ಲಿ, ಸುರತ್ಕಲ್ ಆಗ್ಲಿ, ಉಳ್ಳಾಲ, ಮಂಗಳೂರು ಈ ಎಲ್ಲಾ ಘಟಕದಲ್ಲಿ ಸೇರಿ ಒಂದು 600ರಿಂದ 700 ಟೂರಿಸ್ಟ್ ವಾಹನಗಳಿದೆ. ಆದ್ರೆ ಇದರ ಮಧ್ಯದಲ್ಲಿ ಯಾರತ್ರೆಲ್ಲ ಖಾಸಗಿ ವಾಹನ ಉಂಟು, ಅವರು ಇದರ ಜೊತೆಗೆ ಅದು ಕಾರೇ ಆಗಿರ್ಲಿ, ಒಮಿನಿ ಆಗಿರ್ಲಿ, ಈಕೋ ಆಗಿರ್ಲಿ, ಅವರಲ್ಲಿ ಟ್ರಿಪ್ ಮಾಡ್ತಿದ್ದಾರೆ. ಆದ್ರೆ ನಾವು ಇಂಥ ಹಲವು ಫೋಟೋಗಳನ್ನು, ವಿಡಿಯೋಗಳನ್ನು ಡಿಪಾರ್ಟ್ಮೆಂಟ್ ಕೊಟ್ಟಿದ್ದೇವೆ. ಆದ್ರೆ ನಮ್ಗೆ ಇದರಲ್ಲಿ ಯಾವುದೇ ಪ್ರತಿಫಲ ಸಿಗಲಿಲ್ಲ. ಸರ್ ಇನ್ನೊಂದು ನೋಡಿ, ಟೂರಿಸ್ಟ್ ಗಾಡಿಗಳಲ್ಲಿ ಮಕ್ಕಳನ್ನು ಸಾಗಿಸ್ತಾರಲ್ಲ, ಅವರ ಪರಿಸ್ಥಿತಿ ಏನಂದ್ರೆ ಅವರ ಮಧ್ಯದಲ್ಲಿ ಬಾಡಿಗೆ ಬಂದ್ರೆ ಎಲ್ಲೂ ಹೋಗ್ಲಿಕ್ಕೆ ಆಗಲ್ಲ. ಯಾಕಂದ್ರೆ ಪಾಪ ಅವರು ಅಲ್ಲೇ ಇರ್ತಾರೆ. ಅವರಿಗೆ ಅವ್ರು ದೊಡ್ಡ ಗಮನ ಕೊಡುದು ಮಕ್ಕಳ ವಿಚಾರಕ್ಕೆ. ಬೆಳಿಗ್ಗೆಯಿಂದ ಸಂಜೆ ಏನೋ ರಾತ್ರಿ ಸಂಜೆ ನಂತರ 7-8 ಗಂಟೆ ನಂತರ ಬಾಡಿಗೆ ಎಷ್ಟು ಬರುತ್ತೆ. ಹಾಗಿರುವಾಗ ವರ್ಷದಲ್ಲಿ ಸಾಧಾರಣ 10 ತಿಂಗಳು ಅವರು ಮಕ್ಕಳಿಗೇನೆ ಜಾಸ್ತಿ ಗಮನ ಕೊಡ್ತಾರೆ. ಅವರಿಗೆ ಹೊರಗಿನ ದೊಡ್ಡ ದೊಡ್ಡ ಬಾಡಿಗೆ ಬಂದ್ರು ಹೋಗ್ತಾ ಇಲ್ಲ ಪಾಪ. ಅಂತ ಸಂದರ್ಭದಲ್ಲಿ ಮತ್ತೆ 2 ತಿಂಗಳಲ್ಲಿ ಎಷ್ಟು ಬರ್ಬೋದು, ಈ ರೀತಿಯ ಪ್ರಶ್ನೆ. ಆದ್ರೆ ಪ್ರೈವೇಟ್ ಅವ್ರಿಗೆ ಏನಿಲ್ಲ ನೋಡಿ, ಅವನು ಎಲ್ಲ ರೀತಿಯಿಂದಲೂ ಕೂಡ ಸಾಗಿಸ್ತಾ ಅವ್ರಿಗೆ ಯಾವುದೇ ರೀತಿಯಾದಂತ ಕೆಲವು ಟ್ಯಾಕ್ಸ್ ಮತ್ತೊಂದು ಯಾವ್ದು ಇಲ್ಲದ ಪರಿಸ್ಥಿತಿ ಇದೆ. ಅದು ಕೂಡ ನೋಡಿ ದುಬಾರಿ ನಮ್ದು ಇದ್ರು ಕೂಡ ನಾವು ವರ್ಷಕ್ಕೆ ಮೆಡಿಕಲ್ ಕ್ಯಾಂಪ್ ಮಾಡ್ತೇವೆ, ಸಾರ್ವಜನಿಕವಾಗಿ ಪೋಸ್ಟಲ್ ಕ್ಯಾಂಪ್ ಮಾಡ್ತೇವೆ, ಸ್ಪೋರ್ಟ್ಸ್ ಮಾಡ್ತೇವೆ, ಎಲ್ಲ ತರದ ಆಕ್ಟಿವಿಟೀಸ್ ಸಾರ್ವಜನಿಕ ಕೊಡ್ತಿದ್ದೇವೆ. ಈ 10 ತಿಂಗಳು ಉದ್ಯೋಗದಲ್ಲಿ 2 ತಿಂಗಳು ನಮ್ಗೆ ಏನಿಲ್ಲ. ಓಕೆ, ಧನ್ಯವಾದ. ಅವ್ರಿಗೆಲ್ಲ ಹೇಳಿದ್ದೇವೆ. ಅದು ಈಗ ಶಿಕ್ಷಣ ಇಲಾಖೆಗೂ ಕೂಡ ಮನವಿ ಕೊಟ್ಟಿದ್ದು, ಅಲ್ಲಿಂದ ನಮ್ಗೆ ವಾಪಸ್ ಬಂದಿದೆ, ನಮ್ಗೆ ಲೆಟರ್ ಬಂದಿದೆ. ನಾವು ಕೂಡಲೇ ಅದಕ್ಕೆ ಆಕ್ಷನ್ ತಗೋತೀವಿ ಅಂತೇಳಿ ಎಲ್ಲ ಶಿಕ್ಷಣ ಸಂಸ್ಥೆಗಳಿಗೆ ಆಡಳಿತ ಮಂಡಳಿ ನಾವು ತಿಳಿಸ್ತೇವೆ ಅಂತ ಹೇಳಿದ್ದಾರೆ. ಈ ಲೆಟರ್ ಇದೆ ನಮ್ಗೆ. ಪ್ರೈವೇಟ್ ಮಾಡಬಾರ್ದು ಅಂತ ಲೆಟರ್ ಬಂದಿದೆ. ನೋಡಿ, ಈಗ ಇತ್ತೀಚಿನ 1-2 ವರ್ಷ ಇಲ್ಲ, ಇದರ ಹಿಂದೆ ಒಂದು 5-6 ವರ್ಷ ನಿರಂತರ ಪೊಲೀಸ್ ಇಲಾಖೆ ನಮ್ ಜೊತೆನೂ ಕೂಡ ಒಂದು ಒಳ್ಳೆ ಬಾಂಧವ್ಯ ಇಟ್ಟು ಕೆಲವರು ಕಾರ್ಯಕ್ರಮಗಳಾಗಿತ್ತು. ಚಾಲಕರನ್ನ ಅವೇರ್ನೆಸ್ ಮಾಡ್ತಕ್ಕಂತ ಕೂಡ ಆಗ್ತಾ ಇತ್ತು. ಈಗ ಅದು ಕೂಡ ನಿಂತಿದೆ. ಯಾಕಂದ್ರೆ ನಿಜವಾಗಿದ್ದು ನಾವು ಮಕ್ಕಳನ್ನ ಸಾಗಿಸ್ತಕ್ಕಂಥ ಅತ್ಯಂತ ಜವಾಬ್ದಾರಿಯುತ ಕೆಲಸ ಇದು. ಇದನ್ನ ನಗಣ್ಯ ಮಾಡುವ ಪ್ರಶ್ನೆ ಇಲ್ಲ. ಹಾಗಿರುವಾಗ ಡಿಪಾರ್ಟ್ಮೆಂಟ್ ಕೂಡ ಇತ್ತೀಚಿನ 1-2-3 ವರ್ಷದಲ್ಲಿ ಯಾವುದೇ ಸಂಪರ್ಕ ಇಲ್ಲ. ಈಗ ನಾವು ಅದನ್ನ ಹೇಳ್ತಾ ಇದ್ದೇವೆ, ಅವರು ಕೂಡ ನಮ್ ಜೊತೆ ಕೈ ಜೋಡಿಸ್ಬೇಕು. ಇದೊಂದು ಸಾಮಾಜಿಕ ಜವಾಬ್ದಾರಿ. ಈ ಸಾಮಾಜಿಕ ಜವಾಬ್ದಾರಿಯಲ್ಲಿ ಎಲ್ಲರೂ ಒಟ್ಟು ಸೇರ್ಬೇಕು.
ಇದು ಮಕ್ಕಳ ವಿಷಯ ಅಂತ ಹೇಳುವಾಗ ಸಾರ್ವಜನಿಕರು ಬರ್ತಾರೆ, ಶಾಲೆಗಳ ಆಡಳಿತ ಮಂಡಳಿ ಬರ್ತದೆ, ಪೊಲೀಸ್ ಡಿಪಾರ್ಟ್ಮೆಂಟ್ ಬರ್ತದೆ, ಮತ್ತು ನಾವುಗಳು ವಾಹನ ಚಾಲಕರು 4 ಜನ ಬರ್ತಾರೆ ನೋಡಿ. ಇವರ ಮಧ್ಯೆ ಒಂದು ಐಕ್ಯತೆ ಬೇಕು, ಆವಾಗ ಇದನ್ನ ಮಟ್ಟ ಹಾಕ್ಲಿಕ್ಕೆ ಸಾಧ್ಯತೆ ಆಗ್ತದೆ.